ಸಹಕಾರ ಇಲಾಖೆಯಲ್ಲಿ ಹಿಡಿತ ಸಾಧಿಸೋದಕ್ಕೆ ಮುಂದಾದ ಡಿಸಿಎಂ ಡಿಕೆ ಶಿವಕುಮಾರ್ ಅಪೆಕ್ಸ್ ಬ್ಯಾಂಕ್ ಕೆಎಂಎಫ್ ಅಧ್ಯಕ್ಷ ಸ್ಥಾನ ಆಪ್ತರಿಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದ ಡಿಕೆ ಶಿವಕುಮಾರ್ ಸದ್ಯ ಸಿಎಂ ಸಿದ್ದರಾಮಯ್ಯ ಅಧೀನದಲ್ಲಿರುವಂತಹ ಸಹಕಾರ ಇಲಾಖೆ ಇನ್ನು 6 ತಿಂಗಳಿಂದ ಕೆಎಂಎಫ್ಗೆ ಅಧ್ಯಕ್ಷರೇ ನೇಮಕ ಮಾಡಿಲ್ಲ ಸರ್ಕಾರ. ಸಹಕಾರ ಇಲಾಖೆ ಒಂದೊಮ್ಮೆ ಕೆಎನ್ ರಾಜಣ್ಣರ ಸುಪರ್ದಿಯಲ್ಲಿದ್ದಂತಹ ಇಲಾಖೆ ಅದು. ಸ್ವಪಕ್ಷದ ವಿರುದ್ಧ ಮತ್ತು ಸ್ವಪಕ್ಷದ ನಿರ್ಧಾರದ ವಿರುದ್ಧ ಕೆಎನ್ ರಾಜಣ್ಣ ಮಾತನಾಡಿದ್ರು ಅನ್ನುವ ಕಾರಣಕ್ಕೆ ಶಿಸ್ತು ಸಮಿತಿ ಅವರನ್ನಲ್ಲಿಂದ ಮಂತ್ರಿಗಿರಿಯನ್ನು ಕೂಡ ವಜಾ ಮಾಡಲಾಯಿತು. ಅದಾದ ನಂತರ ಸಾಂವಿಧಾನಿಕವಾಗಿ ಒಂದು ಖಾತೆಯಲ್ಲಿ ಏನಾದರೂ ಹೆಚ್ಚು ಕಮ್ಮಿಯಾಗಿ ರಾಜೀನಾಮೆ ಕೊಡೋ ಪರಿಸ್ಥಿತಿ ಎದುರಾದರೆ ಆ ಖಾತೆ ಆಟೋಮೆಟಿಕ್ ಸಿಎಂ ಸಿದ್ದರಾಮಯ್ಯರ ಸುಪರ್ದಿಗೆ ಹೋಗುತ್ತೆ. ಈಗ ಸಹಕಾರ ಇಲಾಖೆ ಇರೋದು ಕೂಡ ಸಿಎಂ ಸಿದ್ದರಾಮಯ್ಯರ ಕೈಯಲ್ಲಿ. ಹಣಕಾಸು ಇಲಾಖೆ ಇದೆ, ಜೊತೆಗೆ ಸಹಕಾರ ಇಲಾಖೆನೂ ಇದೆ. ಇತ್ತ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಚರ್ಚೆ. ಸಿಎಂ ಹಾಗೂ ಡಿಸಿಎಂ ಬಣಗಳ ನಡುವೆ ಸಹಕಾರ ಇಲಾಖೆಗೆ ಜಟಾಪಟಿ ಶುರುವಾಗಿದೆ. ಅಧ್ಯಕ್ಷರ ನೇಮಕವೇ ಆಗಿಲ್ಲ. 6 ತಿಂಗಳು ಕಳೆಯೋದಕ್ಕೂ ಬಂತು. ಕೆಎಂಎಫ್ಗೆ ಅಧ್ಯಕ್ಷರೇ ನೇಮಕ ಮಾಡಿಲ್ಲ ಸರ್ಕಾರ. ಸಿಎಂ ಸಿದ್ದರಾಮಯ್ಯ ಬಣನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣನ ಸಹಕಾರ ಇಲಾಖೆಯಲ್ಲಿ ಹಿಡಿತ ಸಾಧಿಸೋದಕ್ಕೆ ಪಟ್ಟು ಹಿಡಿತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ತನ್ನ ಸುತ್ತಲಿನ ಆಯಕಟ್ಟಿನ ಇಲಾಖೆಗಳೆಲ್ಲವೂ ಕೂಡ ತನ್ನ ನಿಯಂತ್ರಣದಲ್ಲಿ ಇರಲಿ ಅಂತ ಬಯಸುವವರ ಪಟ್ಟಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಬರ್ತಾರೆ. ಅದರರ್ಥ ಸಮರ್ಥವಾಗಿ ನಿಭಾಯಿಸ್ತೀನಿ ಅನ್ನೋ ಕಾನ್ಫಿಡೆನ್ಸೋ ಅಥವಾ ಎಲ್ಲವೂ ಬೇಕು ಅನ್ನೋ ರಾಜಕೀಯ ವ್ಯಾಮೋಹವೋ ಕ್ವಶನ್ ಮಾರ್ಕ್. ಸೊ ಹೀಗೆ ನಾನಾ ಅರ್ಥದಲ್ಲಿಯೂ ಕೂಡ ಚರ್ಚೆಗೆ ಕಾರಣವಾಗಿದೆ. 6 ತಿಂಗಳಿಂದ ಕೆಎಂಎಫ್ಗೆ ಅಧ್ಯಕ್ಷರೇ ನೇಮಕ ಮಾಡಿಲ್ಲ ಸರ್ಕಾರ. ಅಪೆಕ್ಸ್ ಬ್ಯಾಂಕಿಗೂ ಯಾವುದೇ ಅಧ್ಯಕ್ಷರ ನೇಮಕ ಇನ್ನೂ ಕೂಡ ಆಗಿಲ್ಲ. ಸಿಎಂ ಹಾಗೂ ಡಿಸಿಎಂ ಡಿಕೆ ಬಣಗಳ ನಡುವೆ ಅಧ್ಯಕ್ಷ ಹುದ್ದೆಗೆ ಫೈಟ್ ನಡೀತಾ ಇದೆ. ಹೀಗಾಗಿ ಅಧ್ಯಕ್ಷರ ನೇಮಕವಾಗದೆ ನೆನೆಗುದಿಗೆ ಬಿದ್ದ ಕೆಎಂಎಫ್ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಹುದ್ದೆ. ಇನ್ನು ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಡಿಸಿಎಂ ಡಿಕೆ ಸಹೋದರ ಸುರೇಶ್. ಇತ್ತ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದಾರೆ ಡಿಕೆ ಆಪ್ತ ಎಂಎಲ್ಸಿ ರವಿ. ಇವೆಲ್ಲದರ ನಡುವೆ ಯಾರಿಗೆ ಒಲಿಯುತ್ತೆ ಅನ್ನೋದೇ ಪ್ರಶ್ನೆ. ಇನ್ನು ಸಿಎಂ ಹಾಗೂ ಡಿಸಿಎಂ ಬಣಗಳ ನಡುವಿನ ಕಾಳಗದಿಂದ ಅಧ್ಯಕ್ಷ ಹುದ್ದೆ ಖಾಲಿಯಾಗಿದೆ. ಒಟ್ಟಾರೆ ಆ ಹುದ್ದೆಗೆ ಏನಾದರೂ ಮತ್ತೆ ಕೆಎನ್ ರಾಜಣ್ಣ ವಾಪಸ್ ಆಗ್ತಾರಾ? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.